ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಲಲಿತಂದು ಮತ್ತು ಜೈದು ಮದುವೆ, ಅವ್ರ ಅಜ್ಜಿ ಏರ್ಪಾಡು ಮಾಡಿರೋಂಥ ಮದುವೆ. ಆದರೆ ಚೌಟ್ರಿಲಿ ಮದುವೆ ಇಟ್ಕೊಂಡಿದ್ದಾರೆ. ಮಹೇಶ್ವರಿಗೆ ಇಷ್ಟನೇ ಇಲ್ಲ ಹೇಳ್ಬೇಕಂದ್ರೆ. ಏಕೆ ಅಂದರೆ ತುಂಬಾ ಬಜಾರಿ ಅಂದರೆ ಬಜಾರಿ. ಮದುವೆ ಏನಕ್ಕೆ ಮಾಡಬೇಕು, ಮಾಡಬಾರ್ದು, ಮಾಂಗಲ್ಯನೇ ಕದ್ದು ಬಿಡು, ಮತ್ತು ಪುರೋಹಿತರೇ ಬರೋದು ಬೇಡ, ಹೀಗೆಲ್ಲ ಇವಳ್ದು ತಕರಾರುಗಳು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಮಹೇಶ್ವರಿ ಅಮ್ಮಂಗೆ ಫಸ್ಟೇ ಗೊತ್ತಿರುತ್ತೆ ಮಗಳು ಏನು ಮಾಡ್ತಾಳೆ, ದರಿದ್ರ ಬುದ್ಧಿ ಅಂತ ಗೊತ್ತಿದ್ದು ಬೇರೆ ಪುರೋಹಿತರಿಗೆ ಅವ್ರು ರೆಡಿ ಮಾಡ್ಕೊಂಡಿದ್ರು. ಈ ಪುರೋಹಿತರನ್ನ ಬರಬೇಡಿ ಅಂತ ಮಹೇಶ್ವರಿ ಹೇಳಿಬಿಟ್ಟಿದ್ಲು. ಇಷ್ಟೊತ್ತು ಕಾಯ್ದರೂ ಪುರೋಹಿತರು ಬರಲಿಲ್ಲ. ಪುರೋಹಿತರು ಬರಲೇ ಇಲ್ವಲ್ಲ ಅಂತ ಕೇಳಿದ್ರೆ, ಅವ್ರು ಬಂದರೆ ತಾನೇ ಮದುವೆ ಆಗೋದು, ಬರೋದೇ ಇಲ್ಲ ಅಂದ್ಕೊಂಡು ಮನಸ್ಸಲ್ಲಿ ಹೇಳ್ಕೊಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಹೇಳ್ತಾರೆ, ಗೊತ್ತು ಮಹೇಶ್ವರಿ ಬುದ್ಧಿ ಏನು ಅಂತ ಹೇಳ್ಬಿಟ್ಟು, ಅದಕ್ಕೇ ನಾನು ಪುರೋಹಿತರನ್ನ ನಮ್ಮೂರಿಂದ ಕರೆಸಿದ್ದೀನಿ, ಪುರೋಹಿತರು ಬಂದಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಮಹೇಶ್ವರಿ ಗಂಡ ಹೇಳ್ತಾನೆ, ಅಮ್ಮ ರಂಗೋಲಿ ಕೆಳಗೆ ಚಾಪೆ ಮಗಳು ಚಾಪೆ ಕೆಳಗಡೆ ತೂರಿದ್ರೆ ಅಮ್ಮ ರಂಗೋಲಿ ಕೆಳಗಡೆನೇ ತೂರು ಬಿಡ್ತಾರೆ, ಎಂಥ ಬುದ್ಧಿವಂತಿಕೆ ಉಪಯೋಗಿಸಿದ್ದಾರೆ ನಮ್ಮತ್ತೆ ಅಂತ ತುಂಬಾ ಹೊಗಳ್ತಾನೆ. ಆಮೇಲೆ ಇಲ್ಲಿ ಹೂವಿನಾರ ಬದಲಾಯಿಸಿದ್ದಾಯಿತು. ಆಮೇಲೆ ಎಲ್ಲ ಶಾಸ್ತ್ರಗಳೆಲ್ಲ ಆಯಿತು, ಶಾಸ್ತ್ರೋತ್ರವಾಗಿ ಎಲ್ಲ ನಡೀತಾ ಇದೆ. ಇವಾಗ ತಾಳಿ ಪೂಜೆ ಮಾಡಬೇಕು. ತಾಳಿ ಪೂಜೆ ಮಾಡುವಾಗ ಮೀನಾಕ್ಷಿಗೆ ಪುರೋಹಿತರು ತಾಳಿ ಪೂಜೆಯ ಲಲಿತಾ ಮತ್ತು ಜೈಕೇಲಿ ಮಾಡಿಸ್ಬಿಟ್ಟು, ಹೋಗಿ ಪೂಜೆ ಮಾಡ್ಕೊಂಡು ಬಾ, ಎಲ್ಲರಿಗೂ ಮುಟ್ಟಿಸ್ಕೊಂಡು ನಮಸ್ಕಾರ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ಕೊಡ್ತಾರೆ. ಸರಿ ಅಂತೇಳ್ಬಿಟ್ಟು ತೊಗೊಂಡು ಹೋಗ್ತಾಳೆ. ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಅವರ ಅಮ್ಮನೂ ಕೂಡ ನಮಸ್ಕಾರ ಮಾಡ್ತಾಳೆ, ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಆಮೇಲೆ ನಮಸ್ಕಾರ ಮಾಡಿ ಆದಮೇಲೆ ತಗೊಬಂದು ಕೊಡ್ತಾಳೆ, ತಾಳಿ ಕಟ್ಟುತ್ತಾರೆ. ಜೈ ತಾಳಿ ಕಟ್ತಾನೆ. ಮದುವೆ ಆಗೋಗುತ್ತೆ. ಮದುವೆ ಆಗೋದ್ಮೇಲೆ ಪೂರ ಖುಷಿ ಆಗೋಯ್ತು ಎಲ್ಲರಿಗೂ. ಆ ಮದುವೆ ತಾಳಿ ಕಟ್ಟೋ ಸಮಯಕ್ಕೆ ಹೇಳ್ತಾಳೆ ಲಲಿತಾ, ದೊರೆ ನೀವು ಇಷ್ಟಪಟ್ಟರೆ ಮಾತ್ರ ತಾಳಿ ಕಟ್ಟಿ, ಸುಮ್ಮನೆ ಲೋಕ ದೃಷ್ಟಿಗೆ ಮತ್ತು ಸಮಾಜ ಏನನ್ನುತ್ತೋ ಮತ್ತು ಮನೆಯವ್ರು ಏನಂತಾರೋ ಅಂತ ಹೇಳ್ಬಿಟ್ಟು ನೆನ್ನೆನೇ ಹೇಳಿದ್ದೆ ನಾನು. ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಇದ್ದರೆ, ನನ್ನ ಮೇಲೆ ಇಷ್ಟ ಇದ್ದರೆ ಮಾತ್ರ ತಾಳಿ ಕಟ್ಟಿ, ಇಲ್ಲಾಂದರೆ ತಾಳಿ ಕಟ್ಟಬೇಡಿ ದೊರೆ ಅಂತ ಹೇಳ್ತಾಳೆ. ಆವಾಗ ಜೈ ಹೇಳ್ತಾನೆ, ಇಲ್ಲ ನನ್ನ ಮನಸ್ಫೂರ್ತಿ ನಿನ್ನನ್ನು ಒಪ್ಕೊಂಡೇ ನಾನು ತಾಳಿ ಕಟ್ತಾ ಇರೋದು, ನೀನೇನು ವರಿ ಮಾಡ್ಕೋಬೇಡ, ಆರಾಮಾಗಿರು ಅಂತ ಹೇಳ್ತಾನೆ. ಹೌದಾ ದೊರೆ ಅಂತ ಖುಷಿಯಾಗಿ ಹೋಗ್ತಾಳೆ. ಅವಾಗ ಅಮ್ಮ ಹೇಳಿರ್ತಾಳೆ, ಯಾವ ಕಾರಣಕ್ಕೂ ನಾಳೆ ನೀನು ಅವಳಿಗೆ ತಾಳಿ ಕಟ್ಟಬೇಡ, ಬಡರ್ಕೇರಿ ಹುಡುಗಿನ ಹಂಗೆ ಕಳಿಸ್ಬಿಡೋಣ, ತಾಳಿ ಕಟ್ಟಬೇಡ ಅಂತ ಹೇಳಿರ್ತಾನೆ. ಇಲ್ಲಿ ಅಪ್ಪಗೆ ತುಂಬ ಸಂತೋಷ ಆಗುತ್ತೆ. ಪಾಪ ಅವನ ಮನೆ ಅಡವಿಟ್ಟು 3.5 ಲಕ್ಷ ರೂಪಾಯಿಗೆ ಮಂಗಲ್ಯ ಸರ ತಗೊಂಡು ಬಂದಿದ್ದ. ಆ ಸರಕ್ಕಾದ್ರೂ ಪಾಪ ಅಷ್ಟು ಬಡಸ್ಥಾನದಲ್ಲಿ ಇದ್ಕೊಂಡು ತಂದಿದ್ದಾರೆ ಅಂದರೆ ಖುಷಿ ಪಡಬೇಕು. ಏನು ಇನ್ನೊಬ್ಬಳು ಮಗಳಿದ್ದಾಳೆ, ಆದ್ರೂ ಯೋಚನೆ ಮಾಡ್ದೇ ಮನೆ ಅಡವಿಟ್ಟು ದೊಡ್ಡವ್ರ ಮನೆಗೆ ಮಗಳು ಕೊಟ್ಟಿದ್ದೀವಿ, ಅವ್ರ ಥರನೇ ಮಾಡಬೇಕು ಅಂತೇಳ್ಬಿಟ್ಟು, ಕೈಲಾದ್ದು ಮಾಡಬೇಕು ಅಂತೇಳಿ ಮಂಗಲ್ಯ ಸರ ತೊಗೊಂಡೇ ಬರಬೇಕು ಅಂತೇಳಿ ಪಾಪ ಅಯ್ಯಪ್ಪ ಮನೇನ ಅಡವಿಟ್ಟು ತಗೊಂಡು ಬಂದಿದ್ದೇನೆ. ಆ ಸರನ ಹಾಕಿ ಮದುವೆ ಮುಗಿಸಿದ್ರು. ಅಜ್ಜಿಗಂತೂ ತುಂಬ ಸಂತೋಷ ಆಗೋಯಿತು, ಏನೋ ನಾನು ಬಂದಿದ್ದು ನೆರವೇರ್ತಲ್ಲ ಕಾರ್ಯ ಅಂಥೇಳಿ. ಅವಳಂತೂ ಮಹೇಶ್ವರಿ ಯಾಕಾರು ನಮ್ಮಮ್ಮ ಬಂದ್ಲು ಅಂತೇಳಿ ಒಳಗೆ ಕಿವುಚ್ಕೋತಾ ಇದ್ಲು. ಆದ್ರೂ ಮದುವೆ ಮುಗಿದೋಯ್ತು, ತಾಳಿ ಕಟ್ಟಿದ್ದಾಯಿತು, ಖುಷಿಯಾಗಿ ಹೋದ್ಲು ಲಲಿತಾ. ಜಯರಾಮ್ನು ಖುಷಿಯಾಗೋದ. ಎಲ್ಲರೂ ಖುಷಿಯಾಗಿ ಮದುವೆ ಮುಗಿಸ್ಕೊಂಡು ಮನೆಗೆ ಹೊರಡೋ ಟೈಮು. ಆದರೆ ಇಲ್ಲಿ ಮಹೇಶ್ವರಿ ಗಂಡಂದು ಏನೂ ತಕರಾರಿಲ್ಲ, ಪಾಪ ಸೊಸೆ ಅಂದರೆ ತುಂಬ ಇಷ್ಟ. ಆಮೇಲೆ ಮಹೇಶ್ವರಿ ಮಹೇಶ್ವರಿ ಮಕ್ಕಳು ಸೊಸೆಯರಿಗೆ ಯಾರಿಗೂ ತಕರಾರಿಲ್ಲ ಲಲಿತಾ ಮೇಲೆ. ಮಹೇಶ್ವರಿ ಬಿಟ್ಟರೆ ಮತ್ತು ಯಾರಿಗೂ ತಕರಾರಿರಲ್ಲ. ಹಂಗಾಗಿ ಮಹೇಶ್ವರಿ ಒಬ್ಬಳೇ ಇವಳಿಗೆ ತಾಳಿ ಕದಿಯೋಕ್ಕೆ ಹೇಳಿದ್ಲ ದೊಡ್ಡ ಸೊಸೆಗೆ, ಅವಳು ಕದಿಯೋಕ್ಕಾಗಲಿಲ್ವ, ಮಂಗಳಸೂತ್ರನೇ ಕದ್ದು ಬಿಡು ಅಂದಿದ್ಲು, ಆಗಲಿಲ್ಲ ಕದಿಯೋಕ್ಕೆ. ಆಮೇಲೆ ಪುರೋಹಿತರನ್ನೇ ಬರ್ದಾಗ ಮಾಡಿದ್ಲು. ಅದು ಪುರೋಹಿತರನ್ನ ಬೇರೆ ಕಡೆಯಿಂದ ಮತ್ತೆ ಅರೇಂಜ್ ಮಾಡ್ಕೊಂಡು ಅದೇ ಟೈಮಿಗೆ ಬರೋಕ್ಕೆ ಕೇಳ್ಕೊಂಡು ಅವರಮ್ಮ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ರು. ಎಲ್ಲದೂ ಸುಸೂತ್ರವಾಗಿ ನೆರವೇರಿತು. ಇದೆಲ್ಲ ನೆರವೇರಿಸಿದ ಮೇಲೆ ತುಂಬ ಖುಷಿಪಟ್ಟರು ಎಲ್ಲರೂ. ಅಕ್ಷತೆ ಹಾಕಿ
ಆಶೀರ್ವಾದ ಮಾಡಿ ಎಲ್ಲ ತುಂಬಾ ಅಷ್ಟು ಒಳ್ಳೆ ಹುಡುಗಿ ಲಲಿತಾ ಹೇಳಬೇಕು ಅಂದರೆ. ತಾಳಿನ ಇಟ್ಕೊಂಡವಳು ಕಣ್ಣಿಗೆ ಹೊತ್ಕೊಂಡು ಈ 2ನೇ ಸಲ ತಾಳಿ ಶಾಸ್ತ್ರ ಮಾಡಿದ್ದಲ್ವ, ಇದು ಪರ್ಮನೆಂಟು ಅಂತ ಹೇಳ್ಬಿಟ್ಟು ಏನೋ ಅವಳ ಮನಸ್ಸಿನ ನೆಮ್ಮದಿ. ಅಂದರೆ ಇಬ್ಬರನ್ನೂ ಹೊಂದ್ಕೊಂಡು ಬಾಳಕ್ಕೆ ಬಿಡದೇ ಇದ್ದಿದ್ದ ಸಮಯಕ್ಕೆ ಅವರಮ್ಮ ಬಂದು ಈ ರೀತಿ ಮಾಡಿಸಿದ್ದು ತುಂಬ ಒಳ್ಳೆಯ ಕಾರ್ಯ ಅನಿಸುತ್ತೆ. ಈ ಥರನೂ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಭಾಳ ಹಾಳು ಮಾಡಬಾರ್ದು, ಯಾವತ್ತೂ ಉದ್ಧಾರ ಮಾಡೋದನ್ನು ಕಲಿಬೇಕು. ಅದರಲ್ಲೂ ಅಜ್ಜಿ ಅಂತೂ ತುಂಬಾ ಗ್ರೇಟ್ಫುಲ್ಲು, ಆ ಥರ ಮಾಡಬೇಕು. ಬಟ್ ಮಹೇಶ್ವರಿ ಅಂತೂ ಹುಟ್ಟು ಖತರ್ನಾಕ್ ಬುದ್ಧಿ. ಇವಳಿಗೆ ಒಳ್ಳೆ ಬುದ್ಧಿ ಅಂತೂ ಬರೋದೇ ಇಲ್ಲ. ಇವಳದು ಹೆಂಗೆ ಅಂದರೆ ಸಂಸಾರ ಹಾಳು ಮಾಡೋದು ಹೆಂಗೆ ಅಂತ ಇವಳು ಕಾಯ್ತಾ ಇರ್ತಾಳೆ. ಯಾವಾಗಲೂ ಸಂಸಾರ ಹಾಳು ಮಾಡಬೇಕು ಅಂತಲೇ ಕಾಯ್ತಾ ಇರ್ತಾಳೆ. ಆದ್ದರಿಂದ ಇವಳನ್ನ ಯಾರು ಲೆಕ್ಕಕ್ಕೆ ತಗೊಳ್ಳಲ್ಲ. ಬರ್ತಾ ಬರ್ತಾ ಭಾಳ ಬೇಜಾರು ಮಾಡಾಕ್ತಾಳೆ, ಲೆಕ್ಕಕ್ಕೆ ತಗೊಳ್ಳಲ್ಲ. ಇದೆಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾರೆ. ಮನೆಗೆ ಬಂದು ಮಾರನೇ ದಿನ ಬೆಳಿಗ್ಗೆ ಮೀನಾಕ್ಷಿ ಲಲಿತಂಗೆ ಮಡ್ಲಕ್ಕಿ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಸೀರೆ, ಬಳೆ, ಅರಿಶಿನ, ಕುಂಕುಮ, ಹೂವು ಎಲ್ಲನೂ ಇಟ್ಕೊಂಡು ದೇವ್ರ ಮನೆ ಮುಂದೆ ಮೀನಾಕ್ಷಿ ಬಾಯಿಲಿ ಅಂತ ಕರೀತಾಳೆ. ಏನಕ್ಕ ಅಂತ ಹೋಗ್ತಾಳೆ. ಆವಾಗ ಬಾಯಿಲಿ ಕುತ್ಕೋ ಅಂತ ಕೂರಿಸ್ಬಿಟ್ಟು ಎಲ್ಲ ಹೂವು ಹಣ್ಣು ಎಲ್ಲನೂ ಮಡ್ಲಿಗಿಟ್ಟು ಆಮೇಲೆ ಸೀರೆ ಕೂಡ ಕೊಡ್ತಾಳೆ. ಸೀರೆ ಕೊಟ್ಟಾಗಂತೂ ಮೀನಾಕ್ಷಿಗೆ ಕಣ್ಣೀರೇ ಬಂದುಬಿಡ್ತವೆ. ನನ್ನ ಸ್ವಂತ ಅಕ್ಕಂದಿರಿದ್ದಿದ್ರು ಹಿಂಗೆ ಮಾಡ್ತಿರ್ಲಿಲ್ಲ, ಯಾಕಕ್ಕ ಇದೆಲ್ಲವ ಅಂತೇಳಿ. ಅದನ್ನು ಈ ದೊಡ್ಡ ಸೊಸೆ ನೋಡ್ಕೋತಾ ಇರ್ತಾಳೆ. ಮೀನಾಕ್ಷಿ ದೊಡ್ಡದಕ್ಕೆ ನೋಡ್ಕೋತಾ ಇರ್ತಾಳೆ. ನೋಡ್ಕೊಬಿಟ್ಟು ಇನ್ನು ಅವ್ರ ಅಮ್ಮ ಅಂತೂ ಹೋಗಾಯಿತು. ಇನ್ನು ಈ ಇವಳೊಬ್ಳು ಮೀನಾಕ್ಷಿ ಒಬ್ಬಳು ಕುಣಿದಾಡ್ತಾಳೆ ಅವಳನ್ನ ಇಟ್ಕೊಂಡು. ಇನ್ನು ಅವಳೊಬ್ಳು ಸಪೋರ್ಟ್ ಇವಳಿಗಿದೆ, ಇನ್ಯಾರ್ದು ಇಲ್ಲ ಸಪೋರ್ಟ್ ಮನೆಯಲ್ಲಿ ಅಂದ್ಕೊಂಡು ಇವಳು ಮಾತಾಡಿಕೊಂಡು ಮನಸ್ಸಲ್ಲೇ ನೋಡ್ತಾ ಇರ್ತಾಳೆ. ಆದರೆ ಮೀನಾಕ್ಷಿ ಮಾತ್ರ ತುಂಬ ಚೆನ್ನಾಗಿ ನಾದಿನಿ ಅಂದರೆ ಪ್ರಾಣ ಬಿಡ್ತಾಳೆ, ಅಷ್ಟು ಚೆಂದ ನೋಡ್ಕೋತಾಳೆ. ತುಂಬಾ ಖುಷಿ ಆಗುತ್ತೆ ಮೀನಾಕ್ಷಿಯಿಂದ. ಆಮೇಲೆ ಸೀರೆ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿ, ಅಕ್ಕ ತುಂಬ ಸಂತೋಷ ಆಯಿತು ಅಕ್ಕ, ನಿಜವಾಗ್ಲೂ ನನಗೆ ತವ್ರ ಮನೆ ಫೀಲಿಂಗ್ ಬರೋಂಗೆ ಮಾಡಿದ್ರಿ, ತುಂಬ ಖುಷಿ ಆಯ್ತು ಅಕ್ಕ ಅಂತ ಎಲ್ಲ ಹೇಳ್ತಾಳೆ. ತುಂಬ ಸಂತೋಷವಾಗಿ ಕಣ್ಣೀರು ಬಂದ್ರೂ ಒರೆಸ್ಕೊಂಡು. ಅಂದರೆ ಅತ್ತೆ ಇಷ್ಟಪಡಲ್ಲ, ಅದರಲ್ಲೂ ಅದಕ್ಕೆ ತುಂಬ ಇಷ್ಟಪಟ್ಟು ಇವತ್ತಿಂದ ನಿನ್ನ ಹೊಸ ಜೀವನ, ನೀನು ನಿನ್ನ ಗಂಡ ತುಂಬ ಸುಖವಾಗಿರಬೇಕು, ಇನ್ಮೇಲೆ ಯಾವತ್ತೇ ಬೇರೆ ಬೇರೆ ಆಗಬಾರ್ದು, ಯಾವತ್ತೂ ಹಿಂಗೆ ಸುಖವಾಗಿರಬೇಕು ಅಂತ ಆಶೀರ್ವಾದ ಮಾಡ್ತಾಳೆ. ಅದು ತುಂಬಾ ಇಷ್ಟವಾದಂಥ ಮಾತು. ಎಲ್ಲ ಅತ್ತಿಗೆಯರಿಗೆ ನಾದಿನಿಯರಿಗೆ ಆ ಥರ ಮಾತು ಎಲ್ಲಿಂದ ಬರುತ್ತೆ? ಅಯ್ಯೋ ತೊಲಗಿದ್ರೆ ಸಾಕಪ್ಪ ಹಂಗೆ ಹಿಂಗೆ ಅಂತ ಯೋಚನೆ ಮಾಡೋ ಅಂಥ ಕಾಲದಲ್ಲಿ ಇಂಥ ಅತ್ತಿಗೆ ಸಿಕ್ಕಿರೋದು ನಿಜವಾಗ್ಲೂ ಲಲಿತಾಗೆ ತುಂಬ ಪುಣ್ಯ ಮಾಡೋದು ಅಷ್ಟು ಸಂತೋಷ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.